ವರ್ಗ ಅಂತಂದ್ರೆ ಅಷ್ಟು ವರ್ಗ ಅಂತ ಹೇಳ್ತಾರೆ ಅವರು. ಯಾರು? ಬಿಜ್ಜಳ. ಬಿಜ್ಜಳ ಅಂತಂದ್ರೆ ಅವ ರಾಜ. ಆ ರಾಜ್ಯನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾನೆ ಯಾರಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಆರ್ಥಿಕತೆ ಯಾವ್ದು ಮಾಡ್ತಾರೆ ಅಂತಂದ್ರೆ ಬಸವಣ್ಣ ಕೆಲಸಗಾರ ಆಗಿರ್ತಾರೆ. ಅವಾಗ ಬಸವಣ್ಣ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕಿರೀಟವನ್ನು ಕೆಳಗಡೆ ಇಟ್ಟು ಹಿಂಗ ಇವತ್ತಿಗೆ ನಾನು ಲಾಸ್ಟ್ ಇಲ್ಲಿಗೆ ನಾನಿರಲ್ಲ, ನಾನೇ ಇರ್ಬೇಕಂತಂತಂದ್ರೆ ನಾನು ಮಾಡಿರೋದ ಕೆಲಸ ಅದಕ್ಕೆ ನಿಮಗೆ ಕೆಟ್ಟದಾಗಿರ್ಬೋದು, ನನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನೋ ಒಂದು ಸರಬರಾಜು ಮಾಡಿರ್ಬೋದು, ಏನೋ ಆಗಿರ್ಬೋದು, ಓಕೆ, ಆದ್ರೆ ನಾನು ಯಾಕೆ ಇರಬಾರ್ದು ಅಂತೇಳಿ ತನ್ನ ಕಿರೀಟವನ್ನು ಕೆಳಗಿಟ್ಟು ಹೇಳ್ತಾನೆ ನಾನಿರಲ್ಲ ಅಂತೇಳಿ ಹೊರಗಡೆ ಹೋಗ್ತಾನೆ. ಅವಾಗ ಶರಣರು ಎಲ್ಲರೂ ಸೇರಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಯುದ್ಧ ಮಾಡ್ತಾರೆ, ಕ್ರಾಂತಿ ಅಂತೇಳಿ ಒಂದು ಯುದ್ಧ ಮಾಡ್ತಾರೆ, ಹಸಿರು ಕ್ರಾಂತಿ ಅಂತ ಒಂದು ಯುದ್ಧ ಮಾಡ್ತಾರೆ. ಆ ಯುದ್ಧದಿಂದ ಅವತ್ತಾಯ್ತು. ಅದೇ ಕಾರಣಕ್ಕೆ ಬಸವಣ್ಣನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಫಸ್ಟ್ ಬಸವಣ್ಣನ ಫೋಟೋ ಎಲ್ಲರೂ ಮನೆಗಿರ್ಬೇಕು. ಇವತ್ತು ಕೇಳಿರಲ್ಲ, ಏನು ಇವಾಗೆಲ್ಲ ಇದ್ರಲ್ಲ, ಇಲ್ಲಿ ಬಂದು ಸುಮ್ಮನೆ ಕೇಳಿ ಹೋದ್ರೆ ಮಾತ್ರ ಇದು ತಪ್ಪು. ಅದ್ರಂಗ ಪಾಲಿಸ್ಬೇಕು. ಇದನ್ನ ಪಾಲಿಸಿದ್ರೆ ಮಾತ್ರ ನೀವು ಅವಾಗ ಹಾಕದ ಕೆಲಸ ಸಾಧ್ಯ. ಇದು ಸೆಷನ್ ಉದ್ಧಾರ ಆಗ್ತದೆ. ಇದ್ರಷ್ಟೆಷ್ಟು ಜನ ಐತಲ್ಲ, ಇದ್ರಾಗ ನೀವು ಎಲ್ಲರೂ ಮಾಡಲ್ಲ ಅಂತ ನನಗೆ ಗೊತ್ತು. 10 ಜನ ಸಾಕು. 10 ಜನ ಇಂಪಾರ್ಟೆಂಟ್ ಆಗಿ ಈ ವರ್ತನ ಮಾಡಿದ್ರೆ ಅಷ್ಟೇ ಈ ಸೆಷನ್ ಉದ್ಧಾರ ಆಗುತ್ತೆ. 10 ಜನ ಮಾಡಿದ್ರೆ 100 ಜನ ಮಾಡ್ತಾರೆ, 100 ಜನ ಹೋಗಿ 1000 ಜನ ಆಗ್ತದೆ. ಅವಾಗ ಭಾರತ ಉದ್ಧಾರ ಆಗ್ತದೆ. ಇನ್ನೊಂದು ಯಾರು ಹೇಳಿದ್ರೆ ನೀವು ಇದು ಟ್ಯೂಷನ್ ಮಾಡ್ಬೇಕಂತ ಹೇಳಿದ್ರೆ 100% ಸತ್ಯ ಅದು. ಯಾಕೆ ಗೊತ್ತಾ? ನಾನು ಹೇಳ್ತೀನಿ ನೋಡ್ರಿ, ನಿಮ್ಮ ಮಕ್ಕಳು ಎಲ್ಲರೂ ಓದ್ತಾರ ತಾನೆ, ಓದ್ತಾರ. ಆದರೆ ಸ್ಕೂಲಿಗೆ ಹಾಕ್ತೀರಿ. ಸ್ಕೂಲಿಗೆ ಹಾಕಿದ್ಮೇಲೆ ಏನಾಗ್ತದಂದ್ರೆ ಶಾಲೆಗೆ ಕಳಿಸ್ತಾರೆ, ಓಕೆ. ಆದ್ರೆ ಮನೆಗೆ ಬಂದು ಪಾಠ ಹೇಳ್ಕೊಡ್ರಿ ಇಲ್ಲಲ್ಲ. ಯಾಕಂದ್ರೆ ನೀವು ಸ್ವಲ್ಪ ಗೊತ್ತಿಲ್ಲ, ಓದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಹುಡುಗರು ಅಲ್ಲಿ ಹೋಗಿ ಬರ್ತಾರೆ, ಮನೆಗೆ ಹೇಳ್ಕೊಡ್ರೆ ಯಾರಿಲ್ಲ. ಇಲ್ಲಿ ಚಲಾಪಿಲಿ ಆಟ ಆಡ್ತಿರ್ತಾರೆ. ಆಡ್ದಾಗ ಏನಾಗುತ್ತೆ, ಅಲ್ಲಿ ಮಾಡಿರ್ತಕ್ಕಂಥ ಪಾಠ ಮನೆಗೆ ಹೇಳ್ಕೊಡ್ಬೇಕಂತಂದ್ರೆ ಒಂದು ಟ್ಯೂಷನ್ ಅಂತ ಇರಬೇಕು. ಯಾಕಂದ್ರೆ ನೀವು ಸ್ವಲ್ಪ ಓದಿಲ್ಲ, ಓದಿದರ ತಕ್ಕ ಹೋಗಿ ಕಲಿಸಿ ಎಲ್ಲಿ ಇದು ಮಾಡಿದ್ರೆ ಒಂದು ಡಾಕ್ಟರ್ ಸಿದ್ಲಿಂಗಯ್ಯ ಬುಕ್ ಐತಿ. ಅದ್ರಾಗ ಏನಂತಂದ್ರೆ ಯಾವುದಾದ್ರೂ ಒಂದು ಊರು ಡೆವಲಪ್ ಆಗಿಲ್ಲ ಅಂದ್ರೆ ಕಾರಣ ಅಲ್ಲಿ ಅವಿದ್ಯಾವಂತರು ಜಾಸ್ತಿ ಇರ್ತಾರೆ ಅಂತ ಅರ್ಥ. ವಿದ್ಯಾವಂತ ಇದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕಂತೆ. ಈ ಸದನದಲ್ಲಿ ಇರ್ತಕ್ಕಂಥ ಎಲ್ಲ ಭಾರತದ ನಾಗರಿಕರಿಗೂ ಹಾಗೂ ಎಲ್ರಿಗೂ ಹಾಗೂ ನೈಸರ್ಗಿಕಕ್ಕೂ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಕೋರೆಗಾಂವ್. ಎಲ್ಲರೂ ಹೇಳಿದ್ರು ಇತಿಹಾಸದಲ್ಲಿ ಒಂದು ದಲಿತರದ ಇತಿಹಾಸವನ್ನೇ ಸೃಷ್ಟಿ ಹೋದಂತಹ ಇಂದಿನ ಕಾಲದಲ್ಲಿ ಎಲ್ಲ ಹೇಳಿದ್ರು. ಅದೇ ರೀತಿಯಾಗಿ ಮೊದಲು ನಾವು ಇಷ್ಟೋ ತನಕ ಹೇಳಿದ್ರೆ ಏನಂತಂದ್ರೆ ಯಾವ ರೀತಿ ನಾವು ಬಂದ್ವಿ, ಯಾವ ರೀತಿ ಇಲ್ಲ, ಯಾವ ರೀತಿ ತಳಹದಿ ಇತ್ತು, ಆದ್ರೆ ನಾವು ಮೇಲೆ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತ ಇದು ಸದನದ ಮೂಲ ಉದ್ದೇಶದ ಸೆಷನ್ ಆಗಿರುತ್ತೆ. ಹೌದಾ? ನಾವು ಫಸ್ಟ್ ಯಾವ ರೀತಿ ಇದೀವಿ ಅಂತಂದ್ರೆ ಅವಣ್ಣ ಹೇಳ್ದ ಏನಂತಂದ್ರೆ 12ನೇ ಶತಮಾನದ ಬಸವಣ್ಣ ಎಲ್ರಿಗೂ ಗೊತ್ತು ತಾನೆ. ನನಗೂ ತೆಲುಗು ಬರಲ್ಲ, ಕನ್ನಡದಲ್ಲಿ ಮಾತಾಡ್ತೇನೆ. 12ನೇ ಶತಮಾನದ ಬಸವಣ್ಣ ಏನ್ ಮಾಡ್ತಾರೆ ಗೊತ್ತಾ? ಹರಳಯ್ಯ ಮತ್ತೆ ಡೋಳರ ಕಕ್ಕಯ್ಯ ಮತ್ತೆ ಒಂದು ಯಾವ ರೀತಿ ಮಾಡ್ತಾರೆ ಅಂದ್ರೆ ಪ್ರಪಂಚದ ಮೊದಲನೇ ಸೆಷನ್ ಯಾವ್ದಾಗಿರುತ್ತೆ ಅಂತಂದ್ರೆ ಒಂದು ಬಸವಣ್ಣ ಎಲ್ರನ್ನ ಮೊದ್ಲೇನಿತ್ತಂದ್ರೆ ವರ್ಣಸ್ ಅಂತ ಹೇಳಿತ್ತು. ನಾಲ್ಕು ವರ್ಣಸ್ ಇತ್ತು. ಒಂದು ಬ್ರಾಹ್ಮಣ, ಒಂದು ವೈಶ್ಯ, ಒಂದು ಶೂದ್ರ ಮತ್ತೆ ಕ್ಷತ್ರಿಯ. ಯಾವ ರೀತಿ ಮಾಡಿದ್ರೆ ಅಂತಂದ್ರೆ ಬ್ರಾಹ್ಮಣರು ತಲೆ, ಕ್ಷತ್ರಿಯರು ಭುಜ, ವೈಶ್ಯರು ಸ್ವಲ್ಪ ಹೆದೆ ಭಾಗದವರು, ವೈಷ್ಣವ ಪ್ರಿಯರು. ಆಮೇಲೆ ಇನ್ನು ಉಳಿದವರು ಯಾರು? ಶೂದ್ರರು. ಶೂದ್ರರಂದ್ರೆ ಯಾರು? ಇನ್ನು ಕೆಳ ಉಳಿದವರನ್ನೇ ಶೂದ್ರರು ಅಂತ ಹೇಳ್ತಿದ್ರು. ಅಂದ್ರೆ ಬ್ರಾಹ್ಮಣ ಅಂತ ಅಂದ್ರೆ ಯಾವ ರೀತಿ ಮಾಡಿಬಿಟ್ಟಿದ್ರು ಅಂದ್ರೆ ನಮ್ಮನ್ನ ಬ್ರಾಹ್ಮಣದವರು ಒಂದು ಟೀಚರ್ಸ್ ಇದ್ದ ಹಾಗೆ ಅವ್ರಿಗೆಲ್ಲ ತಿಳಿಯುತ್ತೆ. ಕ್ಷತ್ರಿಯರು ಭುಜವಂತರು, ವೈಷ್ಣವರು ಭಕ್ತರು, ನಾವೇನು ಗೊತ್ತಿಲ್ಲ ನೋಡ್ರಿ. ಇಬ್ರೇ ಎಷ್ಟು ಇಲ್ಲಿ ಸರಿಸುಮಾರು 200 ಜನ ಇದೀವಿ. ಇಬ್ಬರ ಹತ್ರ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳಿದಾವಂದ್ರೆ ಹೆಂಗ್ರಿ? ಆದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಥವಾದ್ರೆ ಮನೇಲಿ ಇಟ್ಕೊಳ್ತೀರಿ. ನಾನು ಹೇಳ್ತೀವಿ ಅಂತ ಹೇಳ್ತಿದ್ಲು, ಆ ಪರಿವರ್ತನೆಗೆ ಸತ್ತೋಗ್ಬಿಟ್ಟಿ ಅಂದ್ರೆ ನನಗೆ ಸತ್ತು ಹೋದ್ರು ಪರವಾಗಿಲ್ಲ, ಬಾಬಾ ಸಾಹೇಬ್ ಜೀವನ ಚರಿತ್ರೆ ಓದೇ ಸಾಯ್ತಿನ ಜನ. ಯಾಕಂದ್ರೆ ಅವನ್ ಹುಂಕ ತಲ್ಕೊಂಡ್ಬಿಟ್ಟಿದೆ. 1200 ರೂಪಾಯಿ ಅದು ರಿಯಾಯಿತಿ ದರದಲ್ಲಿ 600 ರೂಪಾಯಿಗೆ ಬಂದಿದೆ. ತಗೊಂಡೆ ಸಿಗನ್ನ ಓದಿದ್ಮೇಲೆ 24 hours ಹಗಲೆಲ್ಲ ಅದ್ರ ಮೇಲೆ ಕಲ್ಕೊಳ್ತಾರೆ. ಬಂತರ್ನಾದೆ ಶಾಲೆಯಿಂದ ಬಂತರ್ನಾದೆ ಕೇವಲ ಇವ್ರದ ಗಾಂಧಿ ಇದು ಈ ರೀತಿ ಹಲವಾರು ಪುಸ್ತಕಗಳನ್ನು ತಂದಿಟ್ಕೊಡಿ. ದಯಮಾಡಿ ಎಷ್ಟು ಪುಸ್ತಕಗಳನ್ನು ತಂದಿಟ್ಕೊಳ್ಳೋದೇ ಮುಖ್ಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರವನ್ನ ದಯಮಾಡಿ ನೀವು ಮನೆಯಲ್ಲಿ ಇಟ್ಕೊಳ್ಳಿ, ಓದ್ಕೊಳ್ಳಿ.
ನೀವು ಖಂಡಿತ ಅವರ ಅನುಯಾಯಿ ಆಗ್ತೀರಿ. ಈ ಧರ್ಮಗಳನ್ನ, ಜಾತ್ರೆಗಳನ್ನ, ಹುಣ್ಣಿಮೆಗಳನ್ನ ಎಷ್ಟು ಮಾಡ್ತಾರೋ, ಎಷ್ಟು ಕಡಿಮೆ ಮಾಡ್ತಾರೋ ಅಷ್ಟೇ ಒಳ್ಳೆಯದು. ಒಂದು ಸಿಂಪಲ್ ಲಾಸ್ಟ್ ಹೇಳಿ ಹೋಗ್ಬಿಡ್ತೀನಿ. ಯಾವಾಗ ಒಂದು ಹಳ್ಳಿ ಊರಾಗ ದೇವರು ಮಾಡಿದ್ವಿ ಅಂದ್ಕೊಳ್ಳಿ ಸರ್, ಅದೇನು ಮೈಕ್ ಏನ್ ಪ್ರಾಬ್ಲಮ್ ನೋಡಿ, ಯಾವುದೋ ಒಂದು ಬರೋದಲ್ಲ, ಅದ್ರ ಜೊತೆ ಸ್ನೇಹ ಮಾಡ್ತೀವಿ ಅಂತ ಹೇಳೋದು. ಇದಕ್ಕೆ ಅವಾಗ ಈಗ ಹೊಂಟೋಗ್ಬಿಡ್ತೀವಿ, ಈಗ ಹೊರಗಡೆ ಬಂದ್ಬಿಡ್ತೀವಿ ಮೀನಿಗೆ. ಹೌದಲ್ಲ, ನಾನು ಚಂದಿದ್ದೀನಿ, ಅವನ ಜೊತೆ ಸ್ನೇಹ ಮಾಡ್ದ ಅಂತೇಳಿ ಮಗು ಮಾಡಿಸ್ಬಿಟ್ಕೊಂಡ್ಬಿಡ್ತು. ಮೆಲ್ಲಕ್ಕೆ ಹದ್ದು ಬಂದು ಕಪ್ಪೆ ಜೊತೆ ಸ್ನೇಹ ಮಾಡಿ ಹೇಳ್ತು, ಏಯ್ ನೀನು ಸಾರಿ ಕಪ್ಪೆ ಜೊತೆಗೆ ಈ ಹದ್ದು ಬಂದು ಹೇಳ್ತು, ನೀನು ಮೀನಿನ ಜೊತೆ ಸ್ನೇಹ ಮಾಡದ, ನಿನಗೂ ಗುಣ ಏನ್ ಗೊತ್ತಾ, ನೀರಿನೊಳಗೂ ಬದುಕೋತೀಯ, ನೀರಿನ ಹೊರಗಡೆ ಬದುಕೋತೀಯ, ನೀನ್ ಹಂಗೆ ಹೊರಗಡೆ ಬಂದು ಬದುಕಕ್ಕಾಗತ್ತಾ? ಆಗದಲ್ಲ ಅಂತೇಳಿ ಅದಕ್ಕೆ ಸುಚ್ಚಿಟ್ಬಿಡ್ತೀವಿ. ಇವರಿಬ್ಬರ ನಡುವೆ ಮೆಲ್ಲಕ್ಕೆ ವೈಮನಸ್ಸು ಉಂಟಾಗಿ ಇಬ್ಬರು ಶತ್ರುಗಳಾಗಿಬಿಟ್ರು. ಎಂತ ಶತ್ರುಗಳಾಗಿಬಿಟ್ರು ಅಂದ್ರೆ, ಹದ್ದು ಮೀನಿರ್ಲಿಕ್ಕೆ ಬಂದ್ರೆ ಕಪ್ಪೆ ಹೇಳಿಲ್ಲ, ಕಪ್ಪೆನ ಹಾವು ತಿನ್ಲಿಕ್ಕೆ ಬಂದ್ರು ಮೀನು ಹೇಳಲಿಲ್ಲ. ಹಾಗಾಗಿ ಮೆಲ್ಲಕ್ಕೆ ಹಾವು ಬಂದು ಕಪ್ಪೆ ತಿಂದ್ಬಿಡ್ತು, ಸರ್ರ ಬಂದು ಮೀನನ್ನ ಎತ್ಕೊಂಡು ಹೋಗ್ಬಿಡ್ತು. ಇದರಿಂದ ನೀತಿ ಏನ್ ಗೊತ್ತಾಯ್ತು? ಮಾಲ ಮತ್ತು ಮಾದಿಗ ಜನಾಂಗರಾದ ನಾವುಗಳು ಧರ್ಮ, ಸಿದ್ಧಾಂತ, ಜಾತಿ ಈ ಪದ್ಧತಿಗಳಲ್ಲಿ ನಾವು ಹೊಡೆದೋಗ್ಬಿಟ್ಟಿದ್ದೀವಿ. ಮಾಲನ್ ಕಂಡ್ರೆ ಮಾದಿಗರಿಗಾಗಲ್ಲ, ಮಾದಿನ ಕಂಡ್ರೆ ಮಾಲರಿಗಾಗಲ್ಲ, ಒಟ್ಟಿನಲ್ಲಿ ನಾವ್ಯಾರು ಉದ್ಧಾರ ಆಗಲ್ಲ. ಆಯ್ತಾಗ್ಲಿ, ಯಾಕೋ ಅಲ್ಲಿ 5% ಅದ್ರಾಗ ಕೂಡ ಸಮಸ್ಯೆ ಇದ್ವು, ಇರ್ಬೇಡ ಅಂತ ಅಲ್ಲಿಗೆ. ಅದಕ್ಕೆ ಯಾಕೆ ಹೇಳ್ತೀನಿ, ಹೆಂಗೆ ನಾವು ಒಂದಾಗ್ಬೇಕು? ಹಂಗಾದ್ರೆ ನಮ್ಮಲ್ಲಿ ಇವಾಗೆಲ್ಲ ಕೇಳ್ತೀವಿ, ಬೆಳಗ್ಗೆ ಆದ ತಕ್ಷಣ ಹೋಗ್ಬಿಡ್ತೀವಿ. ಒಂದಾಗದ ಒಂದು ಸಣ್ಣ ಕಥೆ ಹೇಳಿ ನಿಮಗೆ ನನ್ನ ಭಾಷಣವನ್ನು ಮುಗಿಸ್ಬಿಡ್ತೀನಿ. ಕೆರೆ ಒಳಗಡೆ ಮೀನು ಮತ್ತು ಕಪ್ಪೆ ವಾಸ ಮಾಡ್ತಿದ್ವು ಅಂತ. ಏನೇ ವಾಸ ಮಾಡ್ತಿದ್ವು? ಮೀನು ಮತ್ತು ಕಪ್ಪೆ ವಾಸ ಮಾಡ್ತಿದ್ವು ಕೆರೆ ಒಳಗಡೆ. ಕೆರೆ ಹೊರಗಡೆ ಏನು ವಾಸ ಮಾಡ್ತಿದ್ವು? ಹಾವು ಮತ್ತು ಹದ್ದು ವಾಸ ಮಾಡ್ತಿದ್ವು. ಸರಿ, ಹೇಗ ಯಾವಾಗಾದ್ರೂ ಮಾಡಿ ಹದ್ದಿನ ಏನಪ್ಪ ಅಂದ್ರೆ, ಯಾವಾಗಾರ ಬಂದು ಟಕ್ಕನ ಮೀನಿನ ಎತ್ಕೊಂಡು ಹೋಗಲ್ಲ ಅಂತ ಹದ್ದು ಕಾಯ್ಕಂತ ಇತ್ತು. ಹಾವು ಕಪ್ಪೆಯನ್ನು ತಿನ್ನಬೇಕಂತ ಹಾವು ಕಾಯ್ಕಂತ ಇತ್ತು. ಆದ್ರೆ ಮೀನು ಮತ್ತು ಕಪ್ಪೆ ಎರಡು ಫ್ರೆಂಡ್ಸ್. ಕಪ್ಪೆ ಯಾವಾಗ ಬಂದಾಗ ಹೊರಗಡೆ ಕುತ್ಕೊಂಡು ಹದ್ದು ಬರ್ಲಿಕ್ಕೆ ಹದ್ದು ಬರ್ತಾ ಇದೆ ಒಳಗೋಗ ಅಂತ ಹೇಳ್ಬಿಡ್ತಿತ್ತು, ಮೀನು ಹೊರಗೆ ಹೊತ್ಕೊಂಡ್ಬಿಡ್ತಿತ್ತು. ಈ ರೀತಿಯಾಗಿ ಯಾವಾಗ ಹಾವು ಕಪ್ಪೆಯನ್ನು ಇಡ್ಲಿಕ್ಕೆ ಬಂದಾಗ ಮೀನು ಹೊರಗಡೆಯಿಂದ ನಿಮ್ ಮುಂದ್ಗಡೆ ಹಾವು ಬರ್ತಾ ಇದೆ ನೋಡಿ, ಸೇಫ್ ಆಗಂಬಿಟ್ಟು ಕಪ್ಪೆ ಟಕ್ಕನ್ನು ತೆಗ್ರಿ ಒಳಗೆ ಬಚ್ಚಿಟ್ಕೊಂಡ್ಬಿಡ್ತು. ಈ ರೀತಿ ಅವೆರಡು ಉತ್ತಮವಾಗಿ ಫ್ರೆಂಡ್ಸ್ ಆಗಿದ್ದವು. ಇವಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು, ಹದ್ದು ಮತ್ತು ಹಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವೆರಡು ಸಿಗ್ಲಿಲ್ಲ. ನಮ್ಮ ಯುವಕರಲ್ಲಿ ರಕ್ತ ಕುದಿತಿತ್ತು. ಯಾವಾಗ ಅವಕಾಶ ಸಿಗುತ್ತಾ ಇವರನ್ನ ಒಬ್ಬೊಬ್ಬರನ್ನ, ಕನಿಷ್ಠ ಒಬ್ಬ ವ್ಯಕ್ತಿ 1000 ವ್ಯಕ್ತಿಗಳನ್ನಾದ್ರೂ ಕೊಲ್ಲಬೇಕನ್ನಂತ ರಕ್ತ ಹೆಂಗ ಕುದಿತಿತ್ತಪ್ಪ ಅಂದ್ರೆ, ನಮ್ಮ ಬಿಸಿ ನೀರು ಹೆಂಗ ಕುದಿತಿತ್ತು ಹಂಗ ಕುದಿತಿತ್ತು. ಅಲ್ಲಿಗೆ ಹೋಗಿ ಬಾಜಿರಾವ್ 2ನೇ ಬಾಜಿರಾವ್ ಹತ್ರ ಹೇಳ್ಕೊಳ್ತಾರಂತೆ, ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಮಾಡ್ತಿದ್ದಾರೆ, ದಯಮಾಡಿ ಅವುಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ನಿಮ್ಮ ಜನರಿಗೆ ಬುದ್ಧಿ ಹೇಳಿ ಅಂತೇಳಿ ಅವ ಹೇಳಿದನಂತೆ. ಮತ್ತೆ ರಾಜ ಏನಾಯ್ತು? ರಾಜನಾಗಿ ಹೆಂಗಿರ್ಬೇಕ್ರಿ? ಪ್ರತಿಯೊಬ್ಬ ಪ್ರಜೆಯನ್ನ ಸಮಾನ ದೃಷ್ಟಿಯಿಂದ ನೋಡುವಂತಹ ಒಂದು ಭಾವನೆ ರಾಜನಲ್ಲಿರಬೇಕು. ಆ ರಾಜ ಏನಂದನಂತೆ, ನಿಮ್ಮ ಮಹಿಳೆಯರಿಗೆ ಇರುವುದೇ ನಮ್ಮ ಜನಾಂಗದ ದೇಹದ ಸುಖಕ್ಕಾಗಿ ಅಂದನಂತೆ. ನಾವು ಹಿಂಗೇ ಮಾಡೋದು, ನಮ್ಮ ಜನ ಹಿಂಗೇನೆ ಮಾಡೋದು, ಮೇಲ್ವರ್ಗದವ್ರು ಹಿಂಗೆ ಮಾಡೋದು, ನೀವೇನ್ ಮಾಡ್ಕೆ ಹೋಗ್ರಲ್ಲಂತೆ. ಮತ್ತೆ ಯಾವುದೇ ಸ್ವಾಭಿಮಾನ, ಯಾವುದೇ ಮನಸ್ಸಿದ್ದಂತಹ ವ್ಯಕ್ತಿ ಸುಮ್ಮನೆ ಕೂರ್ಲಿಕ್ಕೆ ಅವಕಾಶ ಇರುತ್ತಾ? ನೀವಾದ್ರೂ ಸುಮ್ಮನೆ ಇರ್ತೀರಾ? ನಿಮ್ ತಂಗಿನ ಯಾವನೇ ಹೇಳ್ಕೊಂಡು ಹೋಗೇನಂದ್ರೆ ಸುಮ್ಮನೆ ಇರ್ತೀರಾ? ನಿಮ್ ತಾಯಿನ ಯಾವನೇ ಹೇಳ್ಕೊಂಡು ಹೋಗೇನಂದ್ರೆ ಸುಮ್ಮನೆ ಇರ್ತೀರಾ? ನಿಮ್ಮ ಅಕ್ಕನ ಯಾವನೇ ಹೇಳ್ಕೊಂಡು ಹೋದ್ರೆ ಸುಮ್ಮನೆ ಇರ್ತೀರಾ? ರಕ್ತ ಕುದಿಯುತ್ತೆ. ಇದಕ್ಕಾಗಿ ಕಾಯ್ಕೊತಿದ್ರು ನಮ್ಮ ಚಮಾರ್ ಜನಾಂಗದವರು, ಮಾಲ ಜನಾಂಗದವರು, ಮಾದಿಗ ಜನಾಂಗದವರು. ಯಾವಾಗ ಅವಕಾಶ ಸಿಗುತ್ತಾ ಅಂತ. ಅದೇ ಒಂದು ಅವಕಾಶ ಬ್ರಿಟಿಷರಿಗೆ ಗೊತ್ತಾಯ್ತು. ಈ ಚಮಾರ್ ಜನಾಂಗಕ್ಕೆ ಈ ಅನ್ಯಾಯ ಆಗ್ತಾ ಇದೆ, ನಮಗೆ ಭಾರತ ದೇಶವನ್ನ ಆಕ್ರಮಣ ಮಾಡ್ಕೋಬೇಕು. ನಾವು ಆಕ್ರಮಣ ಮಾಡ್ಕೋಬೇಕಂದ್ರೆ ಈ ರಾಜರು ನಮಗೆ ವಿರೋಧವಾಗಿದ್ದಾರೆ, ಈ ಚಮಾರ್ ಜನಾಂಗರ ಹತ್ರ ಹೋಗಿ ಸಹಾಯ ಕೇಳೋಣ ಅಂತಂತಿದ್ರು. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಹೋಗಿ ಚಮಾರ್ ಜನಾಂಗದ ಹತ್ರ ಮೀಟಿಂಗ್ ಇಟ್ರು. ಏನ್ರಿ, ನೀವು ಬಾಲಾಜಿರಾವ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೀರಿ ಅಂತ. ಇದೇ ಒಂದು ಅವಕಾಶ. ಯಾಕಂದ್ರೆ ಇಷ್ಟು ದಿನ ನಮ್ಮ ಕೈಗೆ ಕೊಟ್ಟಿದ್ದೇನು ಬಾರಿಗೆ, ನಮ್ಮ ಕೈಗೆ ಕೊಟ್ಟಿದ್ದೇನು
ಬಾರಿಗೆ, ಚೆಲಿಕೆ, ಗುದ್ದಿಲಿ, ಕುಣಿ ತೋಡ್ಲಿಕ್ಕೆ, ಅವ್ರ ಮಲಮೂತ್ರಗಳನ್ನ ಎತ್ತಲಿಕ್ಕೆ. ನಿನ್ನ ಕೈಗೆ ಖಡ್ಗವನ್ನು ಕೊಡ್ತೀನಿ ಅಂತಾರ ಬ್ರಿಟಿಷ್ ಅಂದ. ನನ್ನ ಕೈಗೆ ಖಡ್ಗ ಕೊಡಿ, ಇವನ ಅಜ್ಜಿ ಇವನು ಒಬ್ಬೊಬ್ಬನ 5,000 ಜನನ ಕೊಚ್ಚಾಕ್ಬಿಡ್ತೀನಿ ನಾನು ಅಂತಂದವರು. ಅದಕ್ಕೆ ಚಮಾರ್ ಜನಾಂಗದ ಸೈನಿಕರು ಎಷ್ಟಿದ್ದದ್ದು ಗೊತ್ತಾ? ಅಣ್ಣ ಹೇಳಿದಂತ ಕೇವಲ 500 ಜನಾಂಗದವ್ರು ಮಾತ್ರ. ಅವ್ರು ಎಷ್ಟಿಟ್ಟಿದ್ದು ಗೊತ್ತಾ? 25,000. ನಾನು ಈ ಚರಿತ್ರೆ ಓದಿ ನನ್ನ ಶರೀರದಲ್ಲಿ ಕೂಡ ಬೆವರು ಬಂದ್ಬಿಡ್ತು. ನನಗೆ ಆಶ್ಚರ್ಯ ಆಯ್ತು. 25,000 ಇದನ್ನ ಕಾಯ್ಕೊಂತಿದ್ದಂತಹ ಈ ಚಮಾರ್ ಜನಾಂಗ ಇದೇ ಒಂದು ಅವಕಾಶ ಅಂತೇಳಿ ಕರೆಕ್ಟ್ ಜನವರಿ 1ನೇ ತಾರೀಕಿಗೆ ಯುದ್ಧ ನಡೆದಿದ್ದದು. 500 ಜನ 25,000 ಜನರನ್ನ ಕೊಂದು ಹಾಕಿದ್ದಾರೆ ಅಂದ್ರೆ ಸಾಮಾನ್ಯದ ವಿಷಯ ಏನ್ರಿ ಅದು? ಅದಕ್ಕೆ ಸ್ವಾಭಿಮಾನ ಇರ್ಬೇಕು ನಮ್ಮಲ್ಲಿ. ಸ್ವಾಭಿಮಾನ, ಅದನ್ನೇ ಇಂಗ್ಲಿಷ್ ಅಲ್ಲಿ ಅಂತೀವಿ ಸೆಲ್ಫ್ ರೆಸ್ಪೆಕ್ಟ್ ಅಂತೀವಿ. ಅದನ್ನ ಸೆಲ್ಫ್ ರೆಸ್ಪೆಕ್ಟ್ ನಮ್ಮಲ್ಲಿ ಇತ್ತೀಚೆಗೆ ಆ ಸೆಲ್ಫ್ ರೆಸ್ಪೆಕ್ಟೇ ಸತ್ತೋಗಿದ್ದಾರೆ. ಯಾಕಂದ್ರೆ ಆ ಸ್ವಾಭಿಮಾನ ಇಲ್ಲ. ಯಾವನಂದ್ರು ಅದನ್ನ ಉಗಿಸ್ಕೊಂಡು ಬರ್ತೀವಿ. ಯಾವನೊಬ್ಬನ ಮೊನ್ನೆ ಅಂತ ಇದೆ ನನ್ನ ಮುಂದೆ, ಅವನು 10th ಪಾಸ್ ಆಗಿಲ್ಲ, PUC ಪಾಸ್ ಆಗಿಲ್ಲ, ಸಂವಿಧಾನವನ್ನು ವಿಮರ್ಶೆ ಮಾಡಿದವನು. ನಾನು ಬಾಯಿಗೆ ಸಿಟ್ಟು ಬಂದ್ಬಿಡ್ತು ಬೆಳಗ್ಗೆ. ಒಟ್ಟಿಗೆ ಏನ್ ತಿಂತೀನಿ ಅಂದೆ ನಾನು. ವೇದಿಕೆ ಮೇಲೆ ಅಂದ್ರೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕನ್ನಡ ಟೀಚರು ಖಾನಿ ಮಾತಾಡಿ ಸರ್, ಮಾತಾಡ್ರಿ. ಎಲ್ಲರಿಗೂ ನನ್ನ ನಮಸ್ಕಾರ. ಈಗಾಗಲೇ ಹೇಳಿದ ಹಾಗೆ ಕೊರೆಬೀಮ್ ಚಳವಳಿ ಅಂತ ಮರಾಠ ಕೇಸರಿ ಅಂತ ಒಂದು ಪತ್ರಿಕೆಯಲ್ಲಿ ಮಹಾರ್ ಜನಾಂಗದವರು ದೇಶದ್ರೋಹಿಗಳು ಅಂತ ಪ್ರಕಟಣೆ ಮಾಡಲಾಯಿತು. ಏನು ಮಹಾರ್ ಜನಾಂಗದವರು ದೇಶದ್ರೋಹಿಗಳ? ಆಗ ತಾನೇ ಅಂಬೇಡ್ಕರ್ ಭಾರತಕ್ಕೆ ಬಂದಿರುವಂತಹ ವ್ಯಕ್ತಿ. ಈ ಟೈಟಲ್ ನೋಡಿ ಅದಕ್ಕೆ ಹೆಂಗ್ ಮಹಾರ್ ಜನಾಂಗದವರು ದೇಶದ್ರೋಹಿಗಳಾಗ್ತಾರೆ? ಅಲ್ಲಿವರೆಗೆ ಕೊರೆಬೀಮ್ ಚಳವಳಿ, ಕೊರೆಬೀಮ್ ಎನ್ನುವಂತಹ ಯುದ್ಧ ಅಂಬೇಡ್ಕರ್ ಅವರಿಗೆ ಸಹ ಗೊತ್ತಿರಲಿಲ್ಲ. ಇದನ್ನು ನೋಡಿದ ತಕ್ಷಣ ನಾನು ಇದನ್ನು ಅಧ್ಯಯನ ಮಾಡಬೇಕು ಹಾಗಾದ್ರೆ ಅಂತೇಳಿ ಆ ಪ್ಲೇಸ್ಗೆ ಹೋದಂತಹ ವ್ಯಕ್ತಿ ಅವರು. ಅಧ್ಯಯನ ಮಾಡಿ ಅಲ್ಲಿ ತಿಳ್ಕೊಂಡಿರುವಂತ ವ್ಯಕ್ತಿ ಯಾಕೆ ఈ ಹೋರಾಟ నడితూ కాలంలో కూడా మాట్లాడుతున్నప్పుడు కొంచెం చప్పట్లు కొట్టాలి కదా, చప్పట్ల స్ఫూర్తి కదా. ఇంకొక మనిషికి నేను మాట్లాడాలనిపిస్తుంది కదా, అలా మాట్లాడాలనిపిస్తే లీడర్ అవుతాడు. రేపొద్దున నీ తరపున మాట్లాడతారయ్యా. దయచేసి ప్లీజ్, ఇంతమంది ఉన్నారు, కోడితే దద్దరేలాలి సభ. ఇది ఫస్టే కావచ్చు కానీ అక్కడ వినిపించాలి. ఎక్కడ తాలూకాకి అరే ఒలుగుంద మండలంలో ఏదో చేస్తున్నారా మనోళ్ళని ఒక 30 ప్రతి గ్రామం నుండి వచ్చినటువంటి దళిత సోదరులకు, అదేవిధంగా దళిత జాతి నాయకులకు అందరికీ కూడా పేరున హృదయపూర్వక నమస్కారం తెలియజేస్తున్నాను. ఈరోజు ఇక్కడికి వచ్చేసినటువంటి SC ST ఐక్య వేదిక అన్నారు, మాకు చాలా సంతోషంగా ఉంది. అన్న మీరు ఏమన్నా పిల్లలు చదువుతున్నారన్నా, ఓటరైనా తర్వాత పిల్లలు ఉన్నారు గ్రామంలో, కనీసం ట్యూషన్లు పెట్టుకోండి అన్న. ఆ పిల్లలు అక్కడ ట్యూషన్ పెట్టుకుంటే ఏమవుతుందంటే భవిష్యత్తులో పిల్లలు ఎదుగుతారు, మంచిగా ఎదుగుతారు. మనకు కొంచెమే జ్ఞానం ఉంది, మన పిల్లలకు చాలా ఇంకా జ్ఞానాన్ని పెంపొందించుకోవచ్చు. అందుకే మన డాక్టర్ బాబాసాహెబ్ అంబేద్కర్ గారు మనకు ఎన్నో అవకాశాలు ఇచ్చాడు. కానీ మేము పెద్ద పెద్ద చదువులు చదువుకోలేకపోయినాం. మా సమస్య ఆర్థిక సమస్యల వల్ల కావచ్చు, ఏదో ఇంట్లో సమస్యల వల్ల కావచ్చు. మేము ఎందుకు వెనకబడి ఉన్నామంటే ఆర్థికంగా లేకపోవడం వల్లే. ప్రతి ఒక్కరు ప్రతి గ్రామంలో మీ పిల్లల్ని మంచిగా చదువుకుంటే ఆర్థికంగా మనమే ఎదుగుతామని ఈ సందర్భంగా నేను తెలియజేస్తున్నానన్న. ఈ అవకాశం ఇచ్చినటువంటి పెద్దలకు అందరికీ కూడా థ్యాంక్ యూ వెరీ మచ్. థ్యాంక్ యూ సార్, థ్యాంక్ యూ వెరీ మచ్. ఎవరైనా మాట్లాడినప్పుడు దయచేసి చప్పట్లు కొట్టండి సార్. ఎవడెవడికో పోయి సినిమా వాళ్ళకి పోయి విజిల్స్ కొట్టడము అది చేయడం చేస్తారు కదా. నీ జాతి చేత కాకపోతే పరిగెత్తిస్తాం, అది చాకపోకపోతే భుజాల మీద ఎత్తుకెళ్ళి నడిపిస్తాం. లే సరే పాకుతారంటే నువ్వు పాకరా బాబు, మాత కాదు ఏటి వరకు అవుతుంది. సో అట్లా ఆలోచనల కొరకే ఇది ఈరోజు పునాది చేయడం జరిగింది. సో అందుకే దాని గురించి చెప్పాను. ఉద్దేశం మళ్ళా చెప్తున్నా, ఉద్దేశం ఎందుకు ఇక్కడ పెట్టామనేది ఉద్దేశం. ఇన్ని రోజులు లేని ఇప్పుడే ఎందుకంటే ఉద్దేశం. సమయం కావాలి, మన వాళ్ళకైనా మనం ఆకలి తీర్చాలంటే డబ్బు పెట్టగలగాలి. ఈరోజు మా టైంని, మా డబ్బుని, మా జ్ఞానాన్ని ఇవ్వడానికి మేము రెడీగా ఉన్నాం సార్.
ఒకరిద్దరే ఉన్నారు, ఇంకా ఆయనకి ఇంకా రాలే, దేశం ఇంకా ముందుకు వెళ్ళట్లే. అట్లాంటి ఎవరన్నా అడుక్కుంటారా, చేయి చేస్తారా, నువ్వెంతరా అంటావు. అలాంటి ఆత్మగౌరవం రావాలని ఈరోజు సమ్మె పెట్టాం. స్వాభిమానం, ఆ స్వాభిమానం మనలో నింపాల. సో థ్యాంక్ యూ వెరీ మచ్ సార్. థ్యాంక్స్ సార్. ప్లీజ్ మాట్లాడండి. 12 గంటలు యుద్ధం చేశారండి. 1 గంట కాదు, 1 నిమిషం, 5 గంటలు కాదు, ఇంకో గంట కాదు, కానీ 12 గంటలు ఏకరీతిగా 12 గంటలు యుద్ధం చేసి వాళ్ళ మీద పైచేయి సాధించి వాళ్ళను ఓడించి వాళ్ళని తరిమి కొట్టారు. అందుకే దీన్ని భీమా కోరేగావ్ అనే దినోత్సవంగా జరుపుకుంటారు. అక్కడ ఒక స్తూపాన్ని కూడా ఏర్పాటు చేశారని అన్నగారు చెప్పడం జరిగింది. సో దాన్ని గుర్తుగా ఈరోజు దళితులందరూ అది ఎందుకు ఈరోజు జరుపుకోవాలంటే ఆ రోజు కలిసికట్టుగా పోరాడారు కాబట్టే, ఎందుకు ఆ రోజు వాళ్ళందరూ కలిసికట్టుగా పోరాడారు కాబట్టి ఆ దినోత్సవం గుర్తుగా ఈ రోజు జరుపుకోవడం జరిగింది. సో దీన్ని అందరూ గుర్తించి వాళ్ళు ఐక్యంగా ఉన్నారు కాబట్టి ఆ రోజు విజయం సాధించగలిగారు. పీస్వా బాబూజీరావు అంటే మరాఠా భాషలో పీస్వా అంటే ఆయన ప్రధాని అర్థం. పీస్వా భాషలో మరాఠీ భాషలో పీస్వా అంటే ప్రధాని అర్థం. ఆయన తరిమి కొట్టి వీళ్ళు దళితులు గెలవడం జరిగింది. సో దాని గుర్తుగానే భీమా కోరేగావ్ అది ఎక్కడ జరిగిందంటే భీమా నది ఒడ్డున జరిగింది. అందుకే దానికి ఆ పేరు వచ్చింది. సో దాని గుర్తుగా వాళ్ళందరూ కలిసికట్టుగా ఐక్యతతో ఉండి విజయాన్ని సాధించారు కాబట్టి దళితులందరూ ఏకమవలసిన సమయం వచ్చింది. ఇది పార్టీలకు అతీతంగా చేస్తున్నామని ప్రతి విలేజ్ లో చెప్పాం. ఇది జనసేన కాదు, టీడీపీ కాదు, వైఎస్ఆర్సీపీ కాదు, బీజేపీ కాదు, ఏది కాదు. ఫస్ట్ మనం కలవండి, మనం కలుద్దాము, దళితులందరూ కలుద్దాము అనే ఉద్దేశంతో ఫస్ట్ మీటింగ్ ఏర్పాటు చేయడం జరిగింది. అందరూ ఏదో రాజకీయ కోణంలో చూశారు. ప్రతి ఒక్క విలేజ్ లో రాజకీయ కోణంలో చూశారు తప్ప ఎవరు దీన్ని ఫస్ట్ ఓకే చేయలే. సరే ఏదో వచ్చారులే, చెప్పారులే, వెళ్ళిపోతారులే అనుకున్నారు. అందరూ అలాగే అనుకున్నారు. ప్రతి ఒక్కళ్ళ చిట్ట ఇక్కడ ఉంది. సో దాని గురించి నేను మాట్లాడను, కానీ వాళ్ళు ఏదో అనుకున్నారు అంతే. సో ఇది దేనికోసమో చేయలేదండి, ఏ రాజకీయ కోణం కోసం చేయలేదు. సో ఫస్ట్ మనం ఐక్యంగా ఉంటే ఏదైనా మన దగ్గరకు వస్తుంది. అన్నగారు అన్నట్టు వడ్డించేవాడు మనవాడైతే నువ్వు చివరి ఏ పంతిలో కూర్చున్నా కూడా నీ దగ్గరకు వస్తుందా రాదా? వస్తుందా రాదండి? వస్తుంది కదా. సో అలాగే ఫస్ట్ మీరు మనలో మనం ఐక్యత లేనప్పుడే వేరే వాడు వచ్చి మన మీద పెత్తనం చేస్తాడు. అదే అందుకే డాక్టర్ బాబాసాహెబ్ అంబేద్కర్ గారు ఒక మాట అన్నారు, కుల పునాదుల మీద ఒక నీతిని గాని ఒక జాతిని గాని నిర్మించలేమని. సో దాన్నైనా ఇప్పటికైనా గుర్తు చేసుకొని దళితులందరూ ఐక్యతతో కలిసిమెలిసి మెలగాలని నా యొక్క చిన్న విన్నపంతో ఈ కార్యక్రమాన్ని ఈ స్పీచ్ ముగిస్తా ఉన్నా.